ಪ್ರಭು ನ್ಯೂಸ್ಗೆ ಸ್ವಾಗತ. ಮಹಾಶಿವರಾತ್ರಿಯ ಪ್ರಯುಕ್ತವಾಗಿ ಗ್ರಾಮ ವಿಕಾಸ್ ಸಂಸ್ಥೆ ಹಾಗೂ ಓಂ ಸೋಲ್ಜರ್ಸ್ ಮ್ಯಾಪ್ ಹೌಸ್ ಸಂಕೇಶ್ವರ್ ಇವರ ಪ್ರೇರಣೆಯಿಂದ ಪವಿತ್ರ ಪಥ ಸಹಯೋಗದಿಂದ ಮಹಾಶಿವರಾತ್ರಿ ನಿಮಿತ್ತ ಸಂಕೇಶ್ವರದ ಶ್ರೀ ಶಂಕರಲಿಂಗ ಮಠದ ಆವರಣದಲ್ಲಿ ಅಗ್ನಿಹೋತ್ರ ಉತ್ಸವ ಆಚರಣೆ ಮಾಡಲಾಯಿತು. ನೂರಾರು ಶಿವಶರಣ ಶರಣೀಯರು ಅಗ್ನಿಹೋತ್ರಿ ಹೋಮದಲ್ಲಿ ಪಾಲ್ಗೊಂಡಿದ್ದರು. ಶ್ರೀ ಸಿದ್ಧ ಶಾಂಕೇಶ್ವರ ಮಠದ ಶ್ರೀ 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 ಸಚ್ಚಿದಾನಂದ ಅಭಿನವ ವಿದ್ಯಾ ನರಸಿಂಹ ಭಾರತಿ ಮಹಾಸ್ವಾಮಿಗಳು, ಶ್ರೀಮದ್ ಜಗದ್ಗುರು ಶಂಕರಲಿಂಗ ಮಠ ಸಂಕೇಶ್ವರ್ ಕರವೀರ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಅಗ್ನಿಹೋತ್ರಿ ಹೋಮ ಕಾರ್ಯಕ್ರಮ ಜರುಗಿತು. ಅಗ್ನಿಹೋತ್ರ ಹೋಮದ ಪ್ರಯುಕ್ತವಾಗಿ ಶ್ರೀಗಳು ಆಶೀರ್ವಚನ ನೀಡಿ ಅಗ್ನಿಹೋತ್ರ ಹೋಮದ ಮಹತ್ವವನ್ನು ತಿಳಿಯಪಡಿಸಿದರು. ನೂರಾರು ಶಿವಶರಣ ಶರಣೀಯರು ಈ ಒಂದು ಅಗ್ನಿಹೋತ್ರಿ ಹೋಮದಲ್ಲಿ ಭಕ್ತಿಯಿಂದ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್. ಓಂ ತ್ರ್ಯಂಬಕಂ ಯಜಾಮಹೇ ಓಂ ತ್ರ್ಯಂಬಕಂ ಯಜಾಮಹೇ ಊರ್ವಾರುಕಮಿವ ಬಂಧನಾನ್ ಪ್ರತಾಪ್. ಓಂ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಅಂದರೆ ನಮ್ಮ ಯಜುರ್ವೇದದಲ್ಲಿ ಹೇಳಿದಂತಹ ಅಗ್ನಿಹೋತ್ರ ಅಂತಲ್ಲ, ಅಗ್ನಿಹೋತ್ರ ಅಂದರೆ ಈ ಶ್ರುತಿ ಯಜ್ಞ ಮಠದಲ್ಲಿ ನಡೀತಾ ಇತ್ತು. ನಾವು ಕೂಡ 25 ವರ್ಷ ಅಗ್ನಿಹೋತ್ರವನ್ನು ಮಾಡ್ತಾ ಇದ್ವಿ. ಇಡೀ ಜೀವನದಲ್ಲಿ ಅಗ್ನಿ ವಿಷಯಕ್ಕೆ ವಿಶ್ವಾಸ ಅಂತ ನಮ್ಮ ಮಹತ್ವ. ಬ್ರಹ್ಮಚರ್ಯ ಕಾಲದಲ್ಲಿ ಒಂದು ಅಗ್ನಿಕಾರ್ಯ ಸಮೇತ ಹಾಕೋದು. ಒಂದು ವಿವಾಹದಲ್ಲಿ ಹೋಮ ಮಾಡ್ತಾರಲ್ಲ, ರಾಜ ಹೋಮ, ಅದು ಅಗ್ನಿಹೋತ್ರ, ಅದು ಹೋಮನೆ. ಆನಂತರ ಅಗ್ನಿಹೋತ್ರ. ಈಗ ನಾವು ಸನ್ಯಾಸಿಗಳು, ನಮಗಿರೋದು ಜ್ಞಾನಾಗ್ನಿಹೋತ್ರ. ನಾವು ಬರೀ ಅಗ್ನಿಗೆ ನಾವು ಮುಟ್ಟಂಗಿಲ್ಲ. ನಮ್ಮ ಹೊಟ್ಟೆಯಲ್ಲಿ ಅಗ್ನಿಹೋತ್ರ ನಾವು ಮಾಡಿದ್ದೇವೆ. ನಾವು ಮಾಡೋದು ಜ್ಞಾನಾಗ್ನಿಹೋತ್ರ. ಹೀಗಾಗಿ ಜೀವನದಲ್ಲಿ ಎಲ್ಲ ಆಶ್ರಮದಲ್ಲಿ ಎಲ್ಲ ವರ್ಣಗಳಲ್ಲಿ ಅಗ್ನಿಹೋತ್ರ ಸಂಬಂಧ ಇದ್ದೇ ಇರುತ್ತದೆ. ತಾವೆಲ್ಲರೂ ಮಾಡಿದ ಸಂತೋಷ ಆಯಿತು. ವಿಷಯ ಅಂದರೆ ಹಿಂದಕ್ಕೆ ಭೋಪಾಲದಲ್ಲಿ ಒಂದು ದೊಡ್ಡ ಇದಾಗಿತ್ತು, ಗ್ಯಾಸ್ ಸ್ಫೋಟ ಆಗಿ ಎಷ್ಟೋ ಜನ ನಾವಲ್ಲಿ ಜೀವನ ಕಳ್ಕೊಂಡಿದ್ರು. ಆದರೆ ಆ ಭೋಪಾಲದಲ್ಲಿ ಒಂದು ಇದೆ ಇಂಥ ಅದ್ಭುತವಾದ ಒಂದು ಕೆಲವು ಕುಟುಂಬಗಳಿದ್ದು ಒಂದು ಓಣಿಯಲ್ಲಿ. ಆ ಓಣಿಯಲ್ಲಿ ಏನೂ ಆಗಲಿಲ್ಲ. ಅಗ್ನಿಹೋತ್ರ ಪ್ರಭಾವದಿಂದ ಆ ಓಣಿಯಲ್ಲಿ ಯಾರಿಗೂ ಸಹ ಬರಲಿಲ್ಲ, ಎಲ್ಲರೂ ಸುಖವಾಗಿ ಬದುಕಿದ್ರು. ಈ ಅಗ್ನಿಹೋತ್ರ ಪ್ರಭಾವ ಹಿಂಗಿರ್ತದೆ. ಒಂದು ಅಗ್ನಿಹೋತ್ರ ಮಾಡಿದರೆ ಆರಾಮಾಗಿ 700 ಮೀಟರ್ ಭೂಮಿ ಶುದ್ಧ ಆಗುತ್ತೆ ಹೇಳ್ತಾರೆ. ಈ ಸೈನ್ಸ್ ನೋಡ್ತಾರೆ. ಈಗ 2 ಹೇಳಿದ್ರೆ ನೀವು ಸಾಯಂಕಾಲ ಅಗ್ನೇ ಸ್ವಹ ಪ್ರಜಾಪತಯೇ ಸ್ವಹ, ಮುಂಜಾನೆ ಸೂರ್ಯ ಸ್ವಹ ಪ್ರಜಾಪತಯೇ ಸ್ವಹ ಹೇಳಿದರೆ ದಿವಸದ ಮಾಲಕ ಸೂರ್ಯ, ಅತಿ ಅಗ್ನಿ. ಈ ಎರಡು ದಿವಸಗಳಿಗೆ ನಾವು ಅವಧಿ ಕೊಟ್ಟಿದ್ದೇವೆ. ದೊಡ್ಡ ಖುಷಿಯಾಗಿ ಎಲ್ಲರಿಗೂ ಒಳ್ಳೆಯದಾಗುತ್ತದೆ. ಆಕಳ ತುಪ್ಪ, ಆಕಳ ಇವು ಸಗಣಿ, ಕೋಳಿಗಳು ಎಲ್ಲವೂ ಶುದ್ಧವಾದ ವಸ್ತುಗಳು, ತಾಮ್ರದ ಪಾತ್ರ. ಇದರಿಂದ ಎಲ್ಲರಿಗೂ ಒಂದು ಒಳ್ಳೆಯ ಆರೋಗ್ಯ, ಈ ವಾತಾವರಣ ಶುದ್ಧಿ ಆಗುತ್ತೆ ಅಂತ ಹೇಳ್ತಾರೆ. ಇದೆಲ್ಲ ಒಳ್ಳೆಯದಾಗಲಿ ತಾವೆಲ್ಲರೂ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ, ಒಳ್ಳೆಯ ವಿಷಯ. ನಮ್ಮೆಲ್ಲರಿಗೂ ಸಂಕೇಶ್ವರ ಪರಮಾತ್ಮ, ರುದ್ರೇಶ್ವರ ಪರಮಾತ್ಮ ಎಲ್ಲರಿಗೂ ಒಳ್ಳೆಯ ಮಾಡಲಿ. ತಾವೆಲ್ಲರೂ ಸುಖವಾಗಿರಬೇಕು ನಾನು ಮುಗಿಸ್ತೇವೆ. ಹರ ನಮಃ ಪಾರ್ವತಿ ಪದೇ ಹರ ಹರ ಮಹಾದೇವ.